ನಾನು ಸುಮಾರು 4 ಅವಧಿಗೆ ಪುರಸಭಾ ಸದಸ್ಯನಾದವನು, 4 ವರ್ಷ ಅಧ್ಯಕ್ಷರಾಗಿ ಈ ಪುರಸಭೆ ಸ್ಥಳೀಯ ಸಂಸ್ಥೆಯ ಆಡಳಿತವನ್ನ ನಡೆಸಿದ್ವಿ. ಇತ್ತೀಚಿನ ವರ್ಷದ ಈ ನಗರಸಭೆಯ ಆಡಳಿತ ತೀರಾ ಹದಗೆಟ್ಟಿದೆ, ತೀರಾ ಅವ್ಯವಸ್ಥೆಯನ್ನು ತಲುಪಿದೆ. ಯಾರೂ ಸಹ ಹೇಳೋರು ಕೇಳೋರು ಇಲ್ಲದೆ ಇದ್ದಂಗೆ ಆಗಿದೆ. ಸಾಗರ ಪುರಸಭೆ ಸ್ಥಳೀಯ ಸಂಸ್ಥೆ ಅಂದರೆ ರಾಜ್ಯದಲ್ಲೇ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳಿ ಹಿಂದೆ ಬೆಂಗಳೂರು ವಿಭಾಗದಲ್ಲೇ ಪ್ರಥಮ ಸ್ಥಾನವನ್ನು ಯಾವಾಗಲೂ ಬಹುಮಾನ ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ಜನಸಾಮಾನ್ಯರ ಕೆಲಸ ಮಾಡೋದರಲ್ಲಿ ಅತ್ಯಂತ ಬೇಜವಾಬ್ದಾರಿತನದ ವರ್ತನೆಯನ್ನು ನಗರಸಭೆ ಮಾಡ್ತಾ ಇದೆ. ಮೂಲಭೂತ ಅವಶ್ಯಕತೆಯಾದಂಥ ಸ್ವಚ್ಛತೆ, ನಾವೆಲ್ಲ ಹಿಂದೆ ಡಿವಿಷನ್ ಮಟ್ಟದಲ್ಲಿ ಈ ಪುರಸಭೆ ಇತ್ತು. 1ನೇ ಡಿವಿಷನ್ ಅಂದರೆ ಗಾಂಧಿನಗರ, 2ನೇ ಡಿವಿಷನ್ ಅಂದರೆ ಸುಭಾಷ್ ನಗರ, 3ನೇ ಡಿವಿಷನ್ ಅಂದರೆ ಈ ವಿನೋಬ್ ನಗರ ಈ ಕಡೆ, 4ನೇ ಡಿವಿಷನ್ ಶಿವಪ್ನಾಯಕ್ ನಗರ, 5ನೇ ಡಿವಿಷನ್ ನಮ್ಮ ನೆಹರು ನಗರ ಅಂತ. ಅವಾಗ ಏನು ಮಾಡೋರು ಅಂದರೆ ಸೋಮವಾರ ಒಂದಿನ ಒಂದು ವಾರ್ಡು, ಮಂಗಳವಾರ ಒಂದಿನ ವಾರ್ಡು ಡಿವಿಷನ್ನು, 3ನೇ ಡಿವಿಷನ್ನು ಒಂದು ವಾರ ಒಂದಿನ ಹಿಂಗೆ ನಿಗದಿ ಮಾಡಿ ವ್ಯವಸ್ಥಿತವಾಗಿ ಸ್ವಚ್ಛತೆಯನ್ನು ಮಾಡತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಚಾಮರಾಜಪೇಟೆಯಿಂದ ಹಿಡಿದು ಈ ನಗರಸಭೆ ಎದುರುಗಡೆ ರಸ್ತೆಯಿಂದ ಹಿಡಿದು ಇಡೀ ಹೊರ ಎಲ್ಲ ವಿಜಯನಗರ ಇರ್ಬೋದು, ಜಮಖಂಡಿ ಇರ್ಬೋದು, ನೆಹರು ನಗರ ಇರ್ಬೋದು, SN ನಗರ ಎಲ್ಲ ಭಾಗದಲ್ಲಿ ತೀರಾ ಅವ್ಯವಸ್ಥೆಯಿಂದ ಇವತ್ತು ಕೂಡಿದೆ. ಚರಂಡಿಗಳನ್ನು ಸ್ವಚ್ಛ ಮಾಡಲ್ಲ, ಕುಡಿಯೋ ನೀರು, ಕರೆಂಟ್ ಇದ್ರೆ ನೀರು ಇರಲ್ಲ, ನೀರಿದ್ರೆ ಕರೆಂಟ್ ಇರಲ್ಲ. ಯಾವಾಗ ನೋಡಿದ್ರು ಕರೆಂಟ್ ಹೋಗುತ್ತೆ, ಯಾವಾಗ ನೋಡಿದ್ರು ನೀರು ಇರೋದಿಲ್ಲ. ಒಂದು ಸಪರೇಟ್ ಲೈನನ್ನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು, ಅದು ಸರಿಯಾಗಲಿಲ್ಲ. ಇವತ್ತು ವಿಜಯನಗರದವರು ನಿಜವಾಗ್ಲೂ ಅವರಿಗೆ ಆ ನಾಗರಿಕರಿಗೆ ಅಭಿನಂದಿಸ್ಬೇಕು. ಯಾಕಂದ್ರೆ ಕೆಲವರೆಲ್ಲ ಅನುಭವಿಸಿದ್ರು ಸಹ ಎಲ್ಲರಿಗೆ ಆದಂಗೆ ಆಗುತ್ತೆ, ನಮ್ಗೆ ಯಾಕೆ ನಿಷ್ಠೂರ ಅಂತ ಹೇಳಿ ಅವರು ಹೊರಗಡೆನೆ ಬರಲ್ಲ, ಎಲ್ಲೂ ಮಾತಾಡಕ್ಕೆ ಹೋಗಲ್ಲ. ಆದರೆ ಸ್ವಚ್ಛತೆ ಆಗಿಲ್ಲ, ಅಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ನೇರವಾಗಿ ನಗರಸಭೆಗೆ ಬಂದು ಇದೇನು ಪ್ರತಿಭಟನೆ ಮಾಡಿದ್ದಾರೆ, ಇದು ನಿಜವಾಗ್ಲೂ ಅವರಿಗೆ ನಾನು ಪ್ರಶಂಸೆ ಮಾಡಬೇಕು. ಜನ ತಮ್ಗಾಗ ಅನ್ಯಾಯದ ವಿರುದ್ಧ ದನಿ ಎತ್ತಿದ್ರೆ ಮಾತ್ರ ಆಡಳಿತ ವ್ಯವಸ್ಥೆ ಸರಿಯಾಗುತ್ತೆ. ಒಂದು ನಮ್ಮ MLA ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ಸ್ವತ್ತು 1 ವರ್ಷ ಆದ್ರೂ ಇಲ್ಲ ಆಗಲ್ಲ ಅಂತ. MLA ಅವರೇ ಸರ್ಟಿಫಿಕೇಟ್ ಈ ಆಡಳಿತದ ಬಗ್ಗೆ ಕೊಟ್ಟ ಮೇಲೆ ಇನ್ನು ಜನ ಯಾವ ರೀತಿ ಸಹಿಸಬೇಕು? 1 ವರ್ಷ ಆದ್ರೂ ಈ ಸ್ವತ್ತಾಗೋದಿಲ್ಲ, ಜನರ ಕೆಲಸನ ಮಾಡ್ತಾ ಇಲ್ಲ ಅಂತ. ಹಿಂದಿನ MLA ಒಬ್ರು ನಗರಸಭೆ ಒಳಗೆ ನಾನು ಸ್ಟ್ರೈಕ್ ಕೊಡ್ತೀನಿ ಅಂತ ಯಾವುದೋ ಅವ್ಯವಹಾರದ ಬಗ್ಗೆ ಕೂರ್ಬೇಕು ಅಂತ ಮಾಡಿ ಕೂತಿದ್ರು. ಹಾಗಾಗಿ ಇವತ್ತೇನು ಇವ್ರಿಗೇನಾದ್ರು ಸ್ವಲ್ಪ ಜವಾಬ್ದಾರಿ ಇದ್ರೆ, ನಮ್ಮ ಆಯುಕ್ತರು ಬಹಳ ವರ್ಷದಿಂದ ಇದ್ದಾರೆ, ಅವರಿಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ, ನಿರ್ವಹಣೆ ಮಾಡ್ತಕ್ಕಂಥ ಆಲೋಚನೆಗಳು ಇರಬೇಕಾಗಿತ್ತು. ಆದರೆ ಅವರ ಆಲೋಚನೆ ಯಾಕೆ ಇತ್ತೀಚೆಗೆ ಕಡಿಮೆ ಆಗಿದೆ, ಯಾವುದ್ರ ಬಗ್ಗೆನೂ ಸರಿ ಸ್ಪಂದಿಸ್ತಿಲ್ಲ. ಅವರು ಆಯುಕ್ತರು ನಗರಸಭೆ ಒಳಗಿರೋ ಯಾವುದೇ ಸಿಬ್ಬಂದಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇರೋದು ಕಾಣ್ತದೆ ನಮಗೆ. ಮೊನ್ನೆ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಹೋಗಿ ಯಾರು ಜೋರು ಮಾಡ್ರಿ, ನೀವೇ ಅವ್ರಿಗೆ ಜೋರು ಮಾಡ್ರಿ, ನೀವೇ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಲೋಕಾಯುಕ್ತಕ್ಕೆ ಅಂತ ಹೇಳ್ತಾ ಇದ್ರು. ಇದೇನು ತೋರಿಸುತ್ತೆ ಅಂದರೆ ಆಡಳಿತದಲ್ಲಿ ಅವರ ಅದಕ್ಷತೆ ತೋರಿಸುತ್ತೆ. ಆಮೇಲೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗೀಗ ಒಬ್ಬ ಪರಿಸರ ಇಂಜಿನಿಯರ್ ಅಂತ ಇದ್ದಾರೆ, ಮದನ್ ಅಂತ ಹೇಳಿದ್ರಲ್ಲ, ಈಗ ಅವರು ಪರಿಸರ ಇಂಜಿನಿಯರು. ಸುಮಾರು 1 ಲಕ್ಷದ ಹತ್ರ ಅವ್ರಿಗೆ ಸಂಬಳ ಸಿಗತ್ತೆ. ಯಾಕೆ ಸ್ಥಳೀಯ ಸಂಸ್ಥೆಗೆ ಹಾಕಿದ್ದಾರೆ ಅಂದರೆ ಪರಿಸರನ ಹಾಳಾಗದೆ ಇದ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅವ್ರ ಕೆಲಸ. ನಮ್ಮಲ್ಲೊಂದು ತ್ಯಾಜ್ಯ ವಸ್ತು ನಿರ್ವಹಣಾ ಘಟಕ ಇದೆ ಸಂಘದಲ್ಲಿ. ಸುಮಾರು ಇನ್ನು 10 ವರ್ಷ ಆದರೂ ಅದೇನು ಸಂಪೂರ್ಣ ಆಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ಗಳು ಇವೆಲ್ಲ ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ಳಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತೇನು ನೀವು ನಗರಸಭೆಗೆ ಬಂದು ಇಲ್ಲಿ ಒಂದು ದೂರನ್ನ, ಆಗ್ರಹ ಪತ್ರನ, ಮನವಿ ಕೊಡೋದಲ್ಲ. ಯಾಕಂದ್ರೆ ಇವರೆಲ್ಲರೂ ನಗರಸಭೆ ಸಿಬ್ಬಂದಿ ಇರ್ಬೋದು, ಆಯುಕ್ತರು ಇರ್ಬೋದು, ಅಲ್ಲ ಇದ್ರ ಬಗ್ಗೆ ನೀವು ಹೇಳಿ ಅಂತ ಹೇಳಿ ಅವರು ಯಾವ ತರ ಪ್ಲಾನ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಹಲವಾರು ಸರಿ ನಾನು ಕಟು ಟೀಕೆನ ಮಾಡಿದ್ದೀನಿ ಅವ್ರ ಬಗ್ಗೆ. ಅವರು ವ್ಯವಸ್ಥಿತವಾಗಿ ಅವರ ಸ್ವಚ್ಛತೆ ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್, ಅವರಿಗೆ ಐಡಿಯಾ ಕೊಟ್ಟು ಸರಿಯಾಗಿ ಕೆಲಸ ಮಾಡಿದ್ರೆ ಸುಮಾರು 110ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ದಿನ ಅಂತ ಹೇಳಿ ಮಾಡ್ಕೊಂಡು ಸರಿಯಾಗಿ ಕೆಲವ್ರನ್ನೆಲ್ಲ ನೋಡ್ತೀನಿ. ಮೊದಲಿನಂಗೆ ಶ್ರದ್ಧೆಯಿಂದ ನಾವು ಬೆಳಗ್ಗೆ ಇನ್ನೂ ಕತ್ಲ ಇರೋ ಹೊತ್ತಿಗೆ ನಾವು ಅಧ್ಯಕ್ಷರು ಬಂದು ನಾನೇ ನೋಡ್ತಾ ಇದ್ದೆ ಸ್ವಚ್ಛತೆ ಏನಿದೆ ಅಂತ. ಈಗ ಬೆಳಗ್ಗೆ ಕರೆದ್ರೂ ಕೆಲಸಗಳು ಪ್ರಾರಂಭ ಆಗಿರಲ್ಲ.
ಅದಕ್ಕೆ ಈ ಸಿಬ್ಬಂದಿ ಏನಿದ್ದಾರೆ ವಿಶೇಷವಾಗಿ ನಮ್ಮ ಆಯುಕ್ತರು ಮತ್ತು ಮದನ್ ಅವರೇ ಹೆಚ್ಚಿನ ಹೊಣೆಗಾರಿಕೆಯನ್ನ ತೋರಿಸ್ಬೇಕು. ಅದಕ್ಕೆ ಇದು ಒಳ್ಳೆ ರೀತಿ ಈಗ ಪ್ರತಿಭಟನೆ ಮಾಡ್ತಾ ಇರೋದು. ಈಗೆಲ್ಲ ಮಾಧ್ಯಮದಲ್ಲಿ ಸಾಮಾಜಿಕ ಮಾಧ್ಯಮ ಹಲವಾರು ಸರಿ ಒಬ್ಬೊಬ್ಬರೇ ಬಂದು ಹೇಳಿದ್ದಾರೆ. ಒಬ್ಬೊಬ್ರು ಬಂದು ಇಲ್ಲಿ ಏನಾದ್ರು ಸಮಸ್ಯೆ ಹೇಳಿದ್ರೆ ಅವ್ರಿಗೇನು ಬೆಲೆ ಸಿಗಲ್ಲ, ಅವ್ರ ಕೆಲಸ ಆಗಲ್ಲ. ಈಗ ಎಲ್ಲರೂ ಒಟ್ಟಾಗಿ ಬಂದಿದ್ದೀರಿ. ಇದೇ ತರ ಮುಂದುವರೆದ್ರೆ ಸರಿಯಾದ ಇನ್ನೂ ಪ್ರಬಲವಾದ ಹೋರಾಟ ಮಾಡ್ಬೇಕಾಗುತ್ತೆ. ನಗರಸಭೆ ಕಚೇರಿಗೆ ಬೀಗ ಹಾಕೋ ಕೆಲಸ ನಾವು ಜನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಹಲವಾರು ಕಡೆಗಳಲ್ಲಿ ಈಗ ಎಲ್ಲ ವಾರ್ಡ್ಗಳಲ್ಲಿ ಹೇಳ್ತಾರೆ, 31 ವಾರ್ಡಲ್ಲೂ ಸ್ವಚ್ಛತೆ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಲೈಟಿನ ವ್ಯವಸ್ಥೆನೂ ಸರಿ ಇಲ್ಲ. ಎಲ್ಲರೂ ಜನಕ್ಕೆ ಕೇಳಬೇಕು. ಈ ಸ್ವತ್ತಿನ ವ್ಯವಸ್ಥೆನೂ ಸರಿ ಇಲ್ಲ. ಬಂದ್ರೆ ಕಾಡಿಸ್ತಾರೆ. ಯಾಕೆ ಕಾಡಿಸ್ತಾರೆ ಅಂತ ಗೊತ್ತಿದೆ ನಿಮ್ಗೆ. ಇಲ್ಲ ಆ ತರ ಒಂದ್ ರೀತಿ ಕೆಲವರಿಗೆ ಲೂಟಿ ಮಾಡೋ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಕೆಲವು ಜನರನ್ನ ಇವರು ಕೆಲಸಗಳನ್ನು ಮಾಡ್ತಿಲ್ಲ. ಅಪರೂಪಕ್ಕೊಂದು ಖಾತೆ ಬದಲಾವಣೆ, ಬಿಲ್ಡಿಂಗ್ ಲೈಸೆನ್ಸಿಗೆ ಬಂದ್ರೆ ಇಲ್ಲೊಂದು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ಶಾಸಕರೇ ಅಧ್ಯಕ್ಷರು ರವಿ. ಆಗ ಅದಕ್ಕೆ ಕಚೇರಿಗೆ ಒಬ್ರು ಸಿಬ್ಬಂದಿನೂ ಇಲ್ಲಿ ಇರಬೇಕು. ಆದ್ರೆ ಸಿಬ್ಬಂದಿ ಶಿವಮೊಗ್ಗದಿಂದ ಓಡಾಡ್ತಾರೆ. ತಿಂಗಳಗಟ್ಲೆ ಕೆಲಸಗಳು ಇಲ್ಲಿ ನಿಂತು ಹೋಗುತ್ತೆ. ಲೈಸೆನ್ಸ್ ಕೊಡೋದಕ್ಕೂ ಸತಾಯಿಸ್ತಾರೆ, ಎಲ್ಲ ಕೆಲಸಗಳು ಸತಾಯಿಸ್ತಾರೆ. ಹಂಗಾಗಿ ಶಾಸಕರು ಮಂತ್ರಿ ದರ್ಜೆ ಸ್ಥಾನಮಾನ ಪಡೆದವರು ಸರ್ಕಾರದಲ್ಲವರು ಹೆಚ್ಚು ಒತ್ತಡ ಮಾಡಿ ಕಾಯಂ ಸಿಬ್ಬಂದಿಯನ್ನ ನೇಮಿಸಿದ್ರೆ ಎಲ್ಲ ಕೆಲಸಗಳಾಗುತ್ತೆ. ಇವತ್ತು ವಿಜಯನಗರದ ನಾಗರಿಕರು, ಈ ನಾಗರಿಕ ವೇದಿಕೆಗಳು ಅತ್ಯಂತ ಉಪಯುಕ್ತ. ಹಿಂದೆಲ್ಲ ಕೆಲವು ಬಳಕೆದಾರರ ವೇದಿಕೆ ಎಲ್ಲ ಸಾಗರದಲ್ಲಿದ್ವು. ಏನಾದ್ರು ತೊಂದರೆ ತಾಪತ್ರೆ ಆದ್ರೆ ಹೇಳ್ತಾ ಇದ್ರು. ಈಗ ಆ ವ್ಯವಸ್ಥೆ ಇಲ್ಲ, ಯಾರು ಕೇಳೋ ವ್ಯವಸ್ಥೆ ಇಲ್ಲ. ನಾಗರಿಕರೇ ಬೀದಿಗಿಳಿದು ಈ ಆಡಳಿತವನ್ನ ನಿಯಂತ್ರಣ ಮಾಡೋದಕ್ಕೆ ಇವತ್ತು ಮಾಡ್ಬೇಕಾಗತ್ತೆ. ರವಿಕುಮಾರ್ ಬೆಳಗ್ಗೆ ಮೆಸೇಜ್ ಹಾಕಿದ್ರು ಕೆಲವು ಗ್ರೂಪಿಗೆ, ಹಿಂಗಾಗಿದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ. ನಾನು ಅದಕ್ಕೆ ಸ್ಪಂದಿಸಿ ಇದಕ್ಕೆ ಹೋರಾಟ ಮಾಡಬೇಕು, ಕೂತರಾಗಲ್ಲ ಅಂದ್ರು. ನಾನು ಆಲೋಚನೆ ಮಾಡಿದ್ದನ್ನು ವಿಜಯನಗರದವರು ಕಾರ್ಯಕರ್ತ ಮಾಡಿ ತೋರಿಸಿದ್ದಾರೆ. ಜನ ಅವರೆಲ್ಲ ಒಟ್ಟಾಗಿ ಆ ಏರಿಯಾದ ಬಗ್ಗೆ, ಯಾಕಂದ್ರೆ ನಮ್ಮ ಮನೆ, ನಮ್ಮ ವ್ಯವಹಾರ, ನಮ್ಮ ಕುಟುಂಬ ಮಾತ್ರ ಒಂದು ಸಮಾಜದಲ್ಲಿ ನಮ್ಮ ಕುಟುಂಬದ ಮೇಲೆ ಮಾತ್ರ ಜವಾಬ್ದಾರಿ ಇರಲ್ಲ. ಇಡೀ ಊರಿನ ಜವಾಬ್ದಾರಿ, ಇಡೀ ಬಡಾವಣೆ ನಮ್ಮ ಅಕ್ಕಪಕ್ಕದವ್ರ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಿದ್ರೆ ಊರು ಚೆನ್ನಾಗಾಗುತ್ತೆ. ಈ ಹೋರಾಟ ಈಗೇನು ಒಳ್ಳೆ ರೀತಿ ಹೇಳಿದ್ರಿ. ಜಿಲ್ಲಾಧಿಕಾರಿಗೂ ಒಂದು ಕಾಪಿ ಕಳಿಸ್ರಿ. 8 ತಿಂಗಳಾದ್ಮೇಲೆ ಮೊನ್ನೆ ಜಿಲ್ಲಾಧಿಕಾರಿ ಬಂದು ಇಲ್ಲಿ ಭೇಟಿ ಕೊಟ್ಟು ಹೋಗಿದ್ದಾರೆ. ಏನಾಗಿದೆ, ಯಾರೋ ಹೇಳಿದ್ರು ಚುನಾವಣೆ ಇದ್ದಾಗ ಸ್ವಲ್ಪನಾದ್ರು ಇತ್ತು, ಈಗಿಲ್ಲ ಅಂತ. ಚುನಾವಣೆನ ಒಂದು ದಿನನೂ ಆಡಳಿತಾಧಿಕಾರಿಗಳನ್ನು ಹಾಕದೆ ಚುನಾವಣೆ ನಡೆಸಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಿ ಇಬ್ರು ಬಂದಿದ್ರು. ಇಲ್ಲಿ ಪೌರ ಕಾರ್ಮಿಕರ ಕೊರತೆ ಇದೆ ಅಂತ ಹೇಳಿದ್ರು. 25 ಜನಕ್ಕೆ ತಗೊಳ್ಳುವಂತಹ ಅವಶ್ಯಕ ಇದೆ ಅಂತೆ, ತಗೊಳ್ಬೋದಂತೆ, ನೇರವಾಗಿ ತಗೊಳ್ಬೋದಂತೆ. ಹಾಗಾಗಿ DC ಅವರೇ ಆ ಮೀಟಿಂಗಲ್ಲಿ ಹೇಳಿದ್ದಾರೆ. ಹಾಗೆ MLA ಕೂಡ ಹೇಳಿದ್ದಾರೆ ತಗೊಳ್ಳಿ 25 ಜನಕ್ಕೆ ಅಂತ. ಸರಿ, ನಾವು ತಗೊಂತೀವಿ ಅಂತ. ಈಗ ಅವ್ರ ಹತ್ರ ಕೇಳಿದ್ರೆ ಇಲ್ಲ DC ಲೆಟ್ರೇ ಬರ್ಬೇಕಂತೆ. ಇದು ಏನು? ಈಗ ಹಿಂದೆಲ್ಲ ಈ ನಾಗಪ್ಪನವರೇ ಇಂಜಿನಿಯರ್ ಆದಾಗ ನಾನೇ ಕೆಲಸ ಮಾಡಿದ್ದೀನಿ. ಕನ್ಸರ್ವೆನ್ಸಿಗೆ ಅಂತ ಒಂದು 25 ಜನ ಇಡೀ ಟೌನಿಗೆ ಒಂದು 2-3 ತಿಂಗಳು ತಗೊಂಡೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಆಯುಕ್ತರು ನಿರ್ಣಯ ಬರೆದ್ರೆ ಈ DC ಸೈನ್ ಹಾಕಿದ್ರೆ ಕೌನ್ಸಿಲ್ ನಿರ್ಣಯ ಆದಂಗೆ. ಕೌನ್ಸಿಲರ್ ಇಲ್ಲದೆ ಇರೋದ್ರಿಂದ ಆಡಳಿತಾಧಿಕಾರಿ DC ಇವ್ರೇನ್ ಬರ್ಕೊಂಡು ಹೋಗ್ತಾರೆ ಅದಕ್ಕೆ DC ಸೈನ್ ಹಾಕ್ತಾರೆ ಒಳ್ಳೆ ಆಡಳಿತ ಮಾಡೋದಕ್ಕೆ. ಆ ಕೆಲಸವನ್ನು ಮಾಡ್ಬೇಕು. ವಿಳಂಬ ಮಾಡದೆ ಈ ಕೆಲಸನ ನೇಮಕ ಮಾಡ್ಕೊಂಡು ಹೆಚ್ಚಿನ, ಅದು ಈ ಮಳೆಗಾಲ ಎಲ್ಲ ಪ್ರಾರಂಭ ಆಗಿರೋದ್ರಿಂದ ಕೆಲವು ಕಡೆ ಎಲ್ಲ ರಸ್ತೆ ಮೇಲೆ ನೀರು ಹರಿತಾ ಇದೆ. ಆಮೇಲೆ ಮನೆಗಳಿಗೂ ಕೆಲವು ಮನೆಗಳಿಗೆ ನುಗ್ಗಿರೋದು ಪಟ್ಟಣದಲ್ಲೆಲ್ಲ ಕಂಡು ಬಂದಿದೆ. ತುರ್ತಾಗಿ ನೇಮಕ ಮಾಡಕ್ಕೆ ಅವಕಾಶ ಇದೆ. 25 ಅಲ್ಲ 50 ಜನನ ಒಂದು 3 ತಿಂಗಳಿಗೆ ತಗೊಂಡ್ರೆ ಇಡೀ ಪಟ್ಟಣದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸ್ತೀವಿ. ಅದು ಚರಂಡಿ ನಾವು ಪ್ರಶ್ನೆ ಇದ್ದಾಗಲ್ಲ ಲೇಔಟ್ ಜವಾಬ್ದಾರಿ ಅಂತ ಅದೇ ಹೇಳಿ ಉತ್ತರನೇ ಬರ್ತಾ ಇದೆ. ಚರಂಡಿ ನಮಗೆ ಮಾಡಿಕೊಟ್ಟಿಲ್ಲ, ಹಾಗಂತ ನಾವು ಟ್ಯಾಕ್ಸ್ ಕಟ್ಟೋದೇನು ಬಿಡ್ತಾ ಇಲ್ಲ. ನಮ್ಮನೆ ಪಕ್ಕದಲ್ಲಿ ಒಂದು ರಸ್ತೆ ಇದೆ, ಅದು ಕಂಪ್ಲೀಟ್ ಏರಿಯಾಗೆ ಎಂಟ್ರಿ ಆಗುತ್ತೆ. ಆ ರಸ್ತೆನ ನಗರಸಭೆಯಿಂದ ಬಂದು 6 ತಿಂಗಳು 3 ತಿಂಗಳು ಯಾವಾಗಲೂ ಬಂದು ಚೆಕ್ ಮಾಡ್ತಾರೆ, ಚರಂಡಿ ಕ್ಲೀನ್ ಮಾಡ್ತಾರೆ, ಮಟ್ಟಿ ಬೆಳೆದ್ರೆ ಮಟ್ಟಿ ತೆಗೆದು ಹೋಗ್ತಾರೆ. ಆದರೆ ನಮ್ಮನೆ ಎದುರುಗಡೆ ಮಾತ್ರ ಎಷ್ಟೇ ಮಟ್ಟಿ ಬೆಳೀಲಿ ನಾವೇ ಕ್ಲೀನ್ ಮಾಡ್ಕೊಳ್ಬೇಕು ಬಿಟ್ಟರೆ ಅವ್ರು ಹೇಳಿದ್ರು ಅವ್ರು ಮಾಡಲ್ಲ. ಆದರೆ ದಿನಾಗಲೂ ಬೆಳಗ್ಗೆ ಬರ್ತಾ ಇರೋಂಥದ್ದು ಕಸದ ಗಾಡಿ ವ್ಯವಸ್ಥೆ ಆಗಿರಲಿಲ್ಲ. ಅವ್ರು ಬರ್ತಿದ್ರು, ಎಳ್ದಕ್ಕೊಂದ್ಸರಿ ಬಂದು ಕಲೆಕ್ಟ್ ಮಾಡಿ ಹೋಗ್ತಾ ಇದ್ರು, ಸಮಸ್ಯೆ ಆಗ್ತಿರಲಿಲ್ಲ ನಮಗೆ. ಆದರೆ ಮಟ್ಟಿಗಳು ಬೆಳೆದಾಗ ಮಾತ್ರ ಅದ್ರ ಬಗ್ಗೆ ಯಾವುದೇ ನಿಗಾವಣೆ ನಗರಸಭೆಯಿಂದ ಆಗ್ತಾ ಇರಲಿಲ್ಲ. ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಕಸದ ಗಾಡಿ ಬರ್ತಾ ಇಲ್ಲ. ಈಗ ಹಿಂಗಡೆ ಏರಿಯಾದವ್ರೆಲ್ಲರೂ ತಂದು ನಮ್ಮನೆ ಎದುರುಗಡೆ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಎಲ್ಲ ಡಂಪ್ ಮಾಡ್ತಾ ಇದ್ದಾರೆ. ಒಂದು ಹಂದಿ, ಇನ್ನೊಂದು ನಾಯಿ, ಎಲ್ಲರೂ ಪ್ರಾಣಿಗಳು ಅದೆಲ್ಲ ಬಗ್ಗಿ ತಂದು ಎಲ್ಲರ ಮನೆ ಎದುರುಗಡೆನೂ
ಎಳ್ದಾಡ್ತಿದ್ದಾವೆ. ಅದು ಇನ್ನೂ ಗಲೀಜು, ನಮಗೂ ಕ್ಲೀನ್ ಮಾಡೋಕ್ಕಾಗಲ್ಲ, ಇವರು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಅದರಿಂದ ಸೊಳ್ಳೆ ಕಾಟನೂ ಜಾಸ್ತಿ ಆಗ್ತಾ ಇದೆ, ಹೊಲಸು ಅನಿಸ್ತಾ ಇದೆ, ವಾಸನೆಗಳು ಉಟ್ಕೊಂಡಿದೆ. ಹಾಗಾಗಿ ನಗರಸಭೆಯವರು ಆದಷ್ಟು ಬೇಗ ಈ ವ್ಯವಸ್ಥೆನ ಸರಿ ಮಾಡಬೇಕು, ಇಲ್ಲಾಂದರೆ ಇನ್ನೂ ಉಗ್ರ ರೀತಿಯಲ್ಲಿ ನಾವು ನಾಗರಿಕರು ಹೋರಾಟವನ್ನು ಮಾಡ್ತೀವಿ. ಇವತ್ತು ನಾವು ನಗರಸಭೆ ಎದುರುಗಡೆ ಇವತ್ತೊಂದು ಹೋರಾಟಕ್ಕೆ ಬಂದಿದ್ವಿ. ಏನಪ್ಪಾ ವಿಚಾರ ಅಂದ್ರೆ, ನಮ್ಮ 18ನೇ ವಾರ್ಡಿನಲ್ಲಿ ಬಹುತೇಕ ಹಲವಾರು ಸಮಸ್ಯೆಗಳಿವೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಮಗೆ ಕಸ ವಿಲೇವಾರಿ ಮತ್ತು ಚರಂಡಿ ಸ್ವಚ್ಛತೆ ಆಗ್ತಿಲ್ಲ. ಮೊದಲು ಸರ್ ಏನಾಗಿದೆ ಅಂತಂದ್ರೆ, ವಿಜಯನಗರದಲ್ಲಿ 2300 ಚಿಲ್ಲರೆ ಮತದಾರರಿರುವಂತ ವಾರ್ಡ್, ಅದು ಬಹು ದೊಡ್ಡ ವಾರ್ಡು. ಗಾಂಧಿನಗರ, ವಿಜಯನಗರ, ಹೌಸಿಂಗ್ ಬೋರ್ಡ್ ಕಾಲೋನಿ, ಕಮಲೇರ್ಕೇರಿ, ಟೀಚರ್ಸ್ ಕಾಲೋನಿ, ಇವೆಲ್ಲ ಪ್ರದೇಶಗಳನ್ನು ಒಳಗೊಂಡಂತ ಇದು ಇಷ್ಟು ದೊಡ್ಡ ವಾರ್ಡಿಗೆ ನಾವು ಹೇಳ್ತಾ ಇರೋದು, ಇವರಿಗೆ ಪ್ರತಿಯೊಬ್ಬರು ಯಾರು ಸಹಿತ ಯಾರು ಮನೆ ಬಾಗಿಲಿಗೆ ವಸೂಲಿಗೆ ಹೋಗದೆ ವಾಲಂಟರಿಯಾಗಿ ಕಟ್ತಾ ಇರೋಂಥ ಕಂದಾಯ ಕಟ್ತಾ ಇದ್ದಾರೆ ಅಂದ್ರೆ ಇವತ್ತು ವಿಜಯನಗರದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ನಾಗರಿಕ ವೇದಿಕೆಯಿಂದ ನಾವು ಎಷ್ಟೋ ಸರಿ ಅವೇರ್ನೆಸ್ ಮೂಡಿಸ್ತೀವಿ, ಮೊದಲು ಕಂದಾಯ ಕಟ್ಟೋಣ, ಆಮೇಲೆ ನಾವು ನಮ್ಮ ಹಕ್ಕುಗಳನ್ನು ಕೇಳೋಣ ಅಂತ. ಇಷ್ಟೆಲ್ಲ ನಾವು ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರು ಸಹಿತ ನಗರಸಭೆಯಲ್ಲಿ ನಮ್ಮ ದಿನ ಬಿಟ್ಟು ದಿನಕ್ಕೆ ಕಸ ಗಾಡಿ ಬರ್ಲಿಕ್ಕೆ ಕೇಳ್ತಾ ಇಲ್ಲ. 2 ದಿವಸಕ್ಕೊಮ್ಮೆ ಬರ್ಲಿ ಅಂತ ಕೇಳ್ತಾ ಇದ್ವಿ ನಾವು. 2 ದಿವಸಕ್ಕೊಮ್ಮೆ ಬರ್ಲಿ, ಆದ್ರೆ ಬರ್ತಾ ಇರೋದು ಕಸದ ಗಾಡಿ 10 ದಿವಸಕ್ಕೊಮ್ಮೆ, 15 ದಿವಸಕ್ಕೊಂದ್ಸರಿ. ಏನ್ ಮಾಡ್ಬೇಕು ಅಂದ್ರೆ ನಗರಸಭೆ ಆಡಳಿತ ಏನಾಗಿದೆ? ಕಿವಿ, ಕಣ್ಣು, ಮೂಗು ಏನೇ ಇಲ್ವಾ? ಆದ್ರೆ ಈ ಬೇಸಿಗೆಯಲ್ಲಿ ನಮಗೆ ಹಂದಿಗಳ ಕಾಟ ಆಗಿ ಹಂದಿಗಳು ತುಂಬಾ ಸತ್ತೋದಾಗ ನಮ್ಮ ನಗರಸಭೆಯ ಪರಿಸರ ಅಭಿಯಂತರು ಮಾಧವ್ ಕುಮಾರ್ ಭಾರಿ ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದು ಹೇಳೋಣ. ಆದ್ರೆ ಸರ್, ನಿಮ್ಮಲ್ಲಿ 2 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಶೈಲೇಶ್ ಅವರು ಮತ್ತೆ ಮಹೇಶ್ ಅವರು. ಇವರಿಬ್ಬರು ನಿರ್ವಹಣೆ ಮಾಡುವಾಗ ನಮ್ಮ ಏರಿಯಾಗೆ ಯಾರಂತಾನೆ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಎತ್ತಲ್ಲ, ಸರಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇಲ್ಲ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಗಳನ್ನ. ಮೇಸ್ತ್ರಿಗಳು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಪೌರಾಯುಕ್ತರು ಫೋನ್ ಎತ್ತಲ್ಲ. ಫೋನ್ ಎತ್ತಾರೆ, ನಮ್ಮ ಮದನ್ ಸರ್ ಏನ್ ಮಾಡೋದು, ಫೋನ್ ಅಂತೂ ಎತ್ತಾರೆ, ಇಲ್ಲ ಅನ್ನಲ್ಲ. ಸಮಸ್ಯೆ ಪರಿಹಾರ ಆಗತ್ತೋ ಇಲ್ಲ, ಸ್ಪಂದನೆ ಮಾಡ್ತಾ ಇದಾರೆ. ಆದ್ರೆ ಬರೀ ಈ ಮಾತಿನ ಸ್ಪಂದನೆ ನಮಗೆ ಮೂಗಿ ತುಪ್ಪ ಒರೆಸ್ದಂಗ ಆಗುತ್ತೆ. ಕೆಲಸ ಬರ್ಬೇಕಲ್ಲ, ಕಾರ್ಯಗತ ಆಗ್ಬೇಕಲ್ಲ. ದಯಮಾಡಿ ಸರ್, ನಾವು ಈ ಬೇಸಿಗೆಯಿಂದ ಕೇಳ್ತಾ ಇದೀವಿ, ಚರಂಡಿ ಜೊತೆ ಇವತ್ತು ವಿಡಿಯೋನ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಚರಂಡಿಯಿಂದ ಬಂದಂತ ಕಸ ಗಿಡ ಗಂಟೆಗಳು ರೋಡಿಗೆ ಸಹಿತ ಬರ್ತಾ ಇದೆ. ಹಾವು ಹುಳಾಪಡಿಗಳು ಓಡಾಡ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಯ್ತು. ಶಾಲೆ ಮಕ್ಕಳು ಹೋಗೋಂಥ ಟೈಮ್ ರೋಡ್ ಪಕ್ಕ ನಿಲ್ತಾರೆ. ಇವೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ತಾವು ನಮಗೆ ಕಸದ ಗಾಡಿ ಮತ್ತು ಈ ಜಂಗಲ್ ಕಟ್ಟಿಂಗ್ ಅನ್ನ ಕೂಡಲೇ ಮಾಡಿಸ್ಬೇಕು. ಯಾಕಂದ್ರೆ ನಗರಸಭೆಗೆ ಮುಖ್ಯವಾಗಿ ಆಡಳಿತಾಧಿಕಾರಿಗಳು DC ಅವರು, ಇವತ್ತಿನ DC ಅವರು ಇಲ್ಲಿ DC ಆಗಿ ಬರೋದಕ್ಕಿಂತ ಮುಂಚೆ DMLA ಡೈರೆಕ್ಟರ್ ಆಗಿದ್ದಂಥವ್ರು, ಸ್ಥಳೀಯ ಸಂಸ್ಥೆಗಳ ಪ್ರತಿಯೊಂದು ಒಡನಾಟವನ್ನು ಬಲ್ಲವರು. ಆದ್ರೆ ಅವರು ಸಾಗರ ನಗರಸಭೆ ವಿಚಾರವಾಗಿ ಅವರು ಕಿವಿ, ಕಣ್ಣು, ಮೂಗು ಏನು ಇಲ್ಲದೆ ಮೌನವಾಗಿ ಹಾಕಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು UDL ಇರೋ DML ಇರಬೇಕಾದ್ರೆ ಭಾರಿ ಹೆಸರು ಮಾಡಿದ್ದಾರೆ. ಆದ್ರೆ ಶಿವಮೊಗ್ಗ ಜಿಲ್ಲೆ DC ಆಗಿ ಬಂದ್ಮೇಲೆ ಸಾಗರ ನಗರಸಭೆ ಬಗ್ಗೆ ನನಗೇನು ಸಂಬಂಧನೇ ಇಲ್ಲ ಅಂತಿದ್ದಾರೆ. ಈಗ ಈ ಒಂದು ಹೋರಾಟದ ಮೂಲಕ ನಿಮಗೆ ಆಡಳಿತಾಧಿಕಾರಿಗಳು, ಯಾಕಂದ್ರೆ ಇವತ್ತು ನೀವೇ ಅಧ್ಯಕ್ಷರಿದ್ದಾಗೆ ನಿಮ್ಗೆ ನೇರವಾಗಿ ಎಚ್ಚರಿಕೆ ಮಾಡ್ತಾ ಇದೀವಿ. ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿದು ಹೋದ್ರೆ, ವಾರ 15 ದಿವಸ ಕಸ ಬಂತು ಅಂದ್ರೆ ತಮ್ಮ ಅಧ್ಯಕ್ಷ ಇಲ್ಲೇನು ಅಡ್ಮಿನಿಸ್ಟ್ರೇಟಿವ್ ಚೇಂಬರ್ ಇದೆ ಅಲ್ಲಿಗೆ ತಂದು ಕಸ ಸುರಿತೀವಿ ನಾವು. ಇದ್ರ ಬಗ್ಗೆ ನಿಮ್ ನಾಯಕರು ಗೋಪಾಲಕೃಷ್ಣ ಅವ್ರ ಜವಾಬ್ದಾರಿ ಇಲ್ವಾ ಸರ್? ಅವರಿಗೂ ಸಹಿತ ನಾವು ಶಾಸಕರಿಗೆ ಹೇಳಿದೀವಿ. ಆದ್ರೆ ತಾವು ಸಹಿತ ತಿಳ್ಕೊಂಡು ಶಾಸಕರು ಇಡೀ ತಾಲೂಕಿನ ಎಲ್ಲ ಸಾಗರ ಹೊಸನ 2 ಕಡೆ ನೋಡ್ಕೊತಾ ಇರ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್? ಸಂಬಳ ತಗೊಳ್ಳಂತ ಅಧಿಕಾರಿಗಳು ತಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಜನಪ್ರತಿನಿಧಿಯಾದವರು ಅವ್ರನ್ನ ಪ್ರಶಂಸೆ ಮಾಡ್ತಾರೆ, ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತಾರೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ನಾಯಕರಾದಂತ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರು ನಮ್ಮ ಪ್ರತಿಯೊಂದು ಕರೆಗೂ ನಾವು ಏನೇ ಒಂದು ವಿಡಿಯೋ ಹಾಕಿದ್ರೆ ಸಾಕು, ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ನೋಡಿ ಇವ್ರಿಗೆ ತಾಕೀತ್ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಂದ ಕಾರ್ಯಗತ ಆಗ್ತಿಲ್ಲ. ಇವರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಕೆಲಸ ಮಾಡ್ತಾರೆ, ಮೇಸ್ತ್ರಿಗಳು ಏನ್ ಕೆಲಸ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಸಂಬಳ ಮಾತ್ರ ಪ್ಯಾಕೇಜ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ 4 ಪ್ಯಾಕೇಜ್ ಅಲ್ಲಿ ಸಂಬಳ ಕ್ಲೀನ್ ಆಗಿ ಡ್ರಾ ಆಗ್ತಾ ಇದೆ. ಕೆಲಸ ತಗಂತ ಇಲ್ಲ ಅಂದ್ರೆ ದಯಮಾಡಿ ಮದನ್ ಸರ್, ನೀವು ಸ್ವಚ್ಛತೆ ಬಗ್ಗೆ ಗಮನ ಕೊಡ್ಬೇಕಂದ್ರೆ ಪರಿಸರ ಅಭಿಯಂತರ ಅಂತಾನೆ ತಾವು ನೇಮಕಗೊಂಡು ಬಂದಿದ್ದೀರಿ. ಸಾಗರ ಸಾಂಸ್ಕೃತಿಕ ನಗರ ಹಾಗೂ ಸುಂದರ ನಗರ, ಇದ್ರ ಜೊತೆಗೆ ಇದು ಹೋರಾಟದ ಭೂಮಿ. ತಾವು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಮಾತ್ರ ಇನ್ನು ಕೆಲವೇ ದಿವಸದಲ್ಲಿ ನಾಗರಿಕ ವೇದಿಕೆ ಸಾಗರ ವಿಜಯನಗರದಲ್ಲಿರೋ ಎಲ್ಲ ಸಜ್ಜನರು, ವಿದ್ಯಾವಂತರು ಆದ್ರೆ ಇದ್ರ ಬಗ್ಗೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ಬೇಕಾಗ್ತದೆ ಅಂತ ಹೇಳ್ಕೊತಾ ಈ ಮನವಿಯನ್ನ ನಮ್ಮ ಕಾರ್ಯದರ್ಶಿಗಳು ಅಲ್ಲ ಅವ್ರ ಬಗ್ಗೆ ಕೊಡುತ್ತೆ. ಆಮೇಲೆ ನಮ್ಮ ಈ ಮನವಿಯನ್ನ ನಮ್ಮ ಕಾರ್ಯದರ್ಶಿಗಳಂತ ಚಂದ್ರಶೇಖರ್ ಗೌಡ್ ಓದಿ ಕೊಡ್ಬೇಕಂತ ಕೇಳ್ತೀವಿ. ಅಧಿಕಾರಿಗಳು, ನಗರಸಭೆ ಸಾಗರ ಹಾಗೂ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಇವರಿಗೆ ಮಾನ್ಯರೇ, ವಿಷಯ ವಿಜಯನಗರ ಬಡಾವಣೆಯಲ್ಲಿ ನಗರಸಭೆ ವತಿಯಿಂದ ಕಸ ವಿಲೇವಾರಿ ವಿಳಂಬ ಮತ್ತು ಚರಂಡಿ ಸ್ವಚ್ಛತೆ ವಿಳಂಬವಾಗುತ್ತಿರುವ ಬಗ್ಗೆ ಕುರಿತು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ವಿಜಯನಗರ ಬಡಾವಣೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಹಾಗೂ ಗಾಂಧಿನಗರ ಬಡಾವಣೆಯ ಸಹ 300ಕ್ಕೂ ಹೆಚ್ಚು ಮನೆಗಳು ಇದ್ದು, ಈ ಹಿಂದೆ ಕೆಲವು ದಿನಗಳಿಂದ ಎಲ್ಲ ಮತ್ತು ಚರಂಡಿಯ ಅಕ್ಕಪಕ್ಕದಲ್ಲಿ
ಹಾಳು ಗಿಡಗಂಟಿಗಳು ಬೆಳೆದಿದ್ದು ಇಲ್ಲಿ ಹೆಗ್ಗಣಗಳು ಮತ್ತು ಹಾವುಗಳು ಹೆಚ್ಚು ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಗಲಿನ ವೇಳೆ ಆಟವಾಡಲು ನಾಗರಿಕರು ರಾತ್ರಿ ವೇಳೆ ಓಡಾಡಲು ತುಂಬಾ ತೊಂದರೆಯಾಗುತ್ತದೆ. ಪದಾಧಿಕಾರಿಗಳು ಧೈರ್ಯ ಮಾಡಿ ಎಲ್ಲರೂ ಬಂದವರು. ಮೋಹನ್ ಬರ್ರಿ, ತುಳುಕ್ ಬೇರೆ ಇದೆ. ಸರ್ ದಯವಿಟ್ಟು ಏನ್ ಮಾಡ್ತೀರಿ ಈ ಸಮಸ್ಯೆಗೆ? ನಾವು ದಯವಿಟ್ಟು ಇಲ್ಲೇ ಉತ್ತರ ಕೊಡ್ತೀವಿ. ವಾಹನದ ಸಮಸ್ಯೆ ಇದ್ರಿಂದ, ವಾಹನ ದುರಸ್ತಿ ಇದ್ರಿಂದ ಈಗ ನಾವು ಬೇರೆ ವಾಹನ ಅರೇಂಜ್ ಮಾಡಿ ಇವತ್ತು ಕೂಡ ಟೀಚರ್ಸ್ ಕಾಲೋನಿಯಲ್ಲಿ ಗಾಡಿ ಕಸ ಕಲೆಕ್ಟ್ ಮಾಡ್ತೇವೆ. ಅದು ಆಲ್ರೆಡಿ ನಾವು ಏನಾಗಬೇಕು 10 ಗಂಟೆ ನಂತರ ಗಾಡಿ ಕಳಿಸೋ ವ್ಯವಸ್ಥೆ ಆಲ್ರೆಡಿ ಮಾಡಿದ್ದೇವೆ. ಆಯ್ತಾ, ಸ್ವಚ್ಛತೆಗೆ ಒಂದು ವಾರ್ಡ್ ಬೈ ವಾರ್ಡ್ ಬರ್ತಾ ಇದ್ದೀವಿ. ಇದನ್ನ ಕೂಡ ಆದ್ಯತೆಯಲ್ಲಿ ತಗೊಂಡು ತಮಗೆ ಸ್ವಚ್ಛತೆಯನ್ನು ಮಾಡಿಕೊಡ್ತೀವಿ. ಅಲ್ಲ ಸರ್, ಈ ಕಸದ ಗಾಡಿ ಹಾಳಾಗಿದೆ ಎಂದು ಒಪ್ಕೊಂತೀವಿ. ಬೇರೆ ವಾರ್ಡ್ ಅಲ್ಲಿ 6 ರಿಂದ 12 ತನಕ ಕಲೆಕ್ಟ್ ಮಾಡಿ ಅದರ ನಂತರ ಸಮಯ ನಮಗೆ ಹೊಂದಾಣಿಕೆ ಮಾಡಿ ಸರ್. ಇವತ್ತಂತೆ ನಮ್ಗೆ 2 ದಿವಸ 3 ದಿವಸಕ್ಕೆ ಒಂದ್ಸರಿ ಆಗಿದೆ, ಇವಾಗ ಆಗ್ತದೆ 15 ದಿವಸ ಶಾಸಕ ಮನೆ ಎದುರುಗಡೆ ಏನಿಗೆ ಬರ್ತಾ ಇಲ್ಲ. ಮೊದಲು ಚೆನ್ನಾಗಿ ಬರ್ತಿತ್ತಲ್ಲ, ಅದೇ ಗಾಡಿ ಹಾಳಾಗಿದ್ದ ಸಮಸ್ಯೆ. ಚರಂಡಿ ಕ್ಲೀನಿಗೆ ನಿಮ್ಮಲ್ಲಿ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಮೇಸ್ತ್ರಿಗಳು ಒಬ್ರು ಫೋನ್ ಬರ್ತಾ ಇಲ್ಲ. ಮಾಹಿತಿ ಕೊಡ್ತೀವಿ. ನಾಗರಾಜ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ವೇಲಾಯುಧನ್ ಮೇಸ್ತ್ರಿ ಇದ್ದಾರೆ, ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಹೆಲ್ತ್ ಇನ್ಸ್ಪೆಕ್ಟರ್ ನಾಗರಾಜ್ ಹೊಸಬ್ರು ಬಂದ್ಯಾರ. ಅವರಿಗೆ ಪ್ರಮಾಣವಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಚಾನ್ಸ್ ಕೊಟ್ಟಿದ್ದೇವೆ. ಅವರು ದಬಾರೆ ಕೊಟ್ಟಿದ್ದೀರಿ ಮೇಸ್ತ್ರಿ ಅವರಿಗೆ. ಅಲ್ಲ ಸರಿ ಸರ್, ನಾನು ಹೇಳೋದು ಅವ್ರಿಗೆ ವಾರ್ಡ್ಗಳಲ್ಲೇ ಕಾಣಲ್ಲ ಯಾರು. ವಾರ್ಡ್ ಅಲ್ಲಿ ಕಾಣ್ತಾರೆ ಸರ್, ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸರ್ ಈಗ ನಾನು ಹೇಳೋದು ಸರ್, ನೀವು ಯಾರ್ಯಾರಿಗೆ 10 ವಾರ್ಡ್ ಕೊಟ್ಟಿದ್ದೀರಿ, ದಯಮಾಡಿ ಸರ್ ಅದನ್ನು ಪಬ್ಲಿಕ್ ಹಾಕ್ಬಿಡಿ. ಇಂತಿಂದ ದಿವಸ ಇಂತಿಂತ ವಾರ್ಡ್ಗಳಲ್ಲಿ ಕೆಲಸ ನಿರ್ವಹಿಸಿದ್ರೆ ಪಬ್ಲಿಕ್ ಆಗಿ ಹಾಕ್ಬಿಡಿ. ಇದರಲ್ಲಿ ಏನು ಪಾರದರ್ಶಕತೆ ಬಿಟ್ರೆ ಮುಚ್ಚಿಡೋದು ಏನಿಲ್ಲಲ್ಲ. ಮತ್ತೆ ಸರ್ ನಿಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ದಯಮಾಡಿ ಪ್ರೊಟೆಕ್ಷನ್ ಹಾಕಿ ಸರ್. ಒಬ್ಬರನ್ನೇ ಒಂದ್ ಕಡೆ ಇಟ್ರೆ ಜಡ್ ಎತ್ ಕೂತ್ಬಿಟ್ಟಿರುತ್ತೆ. ಇಡೀ ನಗರಸಭೆ ಆಗಿರುತ್ತೆ ಹಂಗೆ. ಮಹೇಶ್ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಿ ಓಡಾಡ್ತಾರೆ ಅವರು? ಅವ್ರು 1 ರಿಂದ 10ನೇ ವಾರ್ಡ್ ಎಲ್ರಿ ಇಡೀ ಹೊತ್ತು ಅಲ್ಲಿ ಕೂತಿರ್ತಾರೆ. ಫೈಲ್ ಇಷ್ಟದ ಫೈಲ್ ಇರುತ್ತೆ ಅವ್ರದ್ದು. ಆಲ್ರೆಡಿ ಅವ್ರ ತಂದು ಕೆಲಸ ಮಾಡ್ತಾರೆ ಸರ್, ಮಾಡಿಸ್ತೀವಿ. ಈಗ ಪೇಟೆಗೆ ಹತ್ರ ಇಲ್ಲಿ ಅರ್ಧ ಕಿಲೋಮೀಟರ್ ಓಡಾಡೋದಲ್ಲ. ನಾವು ಆಡಳಿತ ಮಾಡಿದ ಅನುಭವ ಏನಾಗಿದೆ ಅಂದ್ರೆ ನಿಮ್ಮ ನೈರ್ಮಲ್ಯ ವ್ಯವಸ್ಥೆ ಸರಿ ಇಲ್ಲ. ನೈರ್ಮಲ್ಯ ವ್ಯವಸ್ಥೆ ಸರಿ ಇಲ್ಲ. ಅದಕ್ಕೊಂದು ಸರಿಯಾದ ಪ್ಲಾನ್ ಮಾಡಿಲ್ಲ ನಾನು. ಯಾಕಂತ ಹೇಳಿದ್ರೆ ಇವರು ವಿಜಯನಗರದವರು ಚರಂಡಿ ಕ್ಲೀನ್ ಆಗಿಲ್ಲ, ಕಾಡು ಬೆಳ್ದಂಗೆ ಬೆಳೆದಿದೆ, ಆಮೇಲೆ ಸ್ವಚ್ಛತೆ ಗಾಡಿ ಅವ್ರು ಹೇಳ್ತಾರಲ್ಲ. ಅಲ್ಲ ಅವ್ರು ಹೇಳ್ತಾರಲ್ಲ, ಅದಲ್ಲ ಅದಾಯ್ತಲ್ಲ. ಇಲ್ಲ 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 ಇಲ್ಲ, ಯಾವ ಸಿಬ್ಬಂದಿ ಬಂದೇನೂ ಇಲ್ಲ. ಎಷ್ಟು ಸಿಬ್ಬಂದಿ ಇದ್ದಾರೆ? ಟೋಟಲ್ ಎಷ್ಟಿದ್ದಾರೆ ಈಗ ನಿಮ್ಮಲ್ಲಿ? ಟೆಂಪರರಿ ಅಲ್ಲ, ಟೆಂಪರರಿ ಅಲ್ಲ ನಾ ಹೇಳ್ತೀನಿ. ಆಯ್ತು, ವಿಜಯನಗರ ಈ ವಿಜಯನಗರ ಮಾತ್ರ ಅಲ್ಲ, ಇಲ್ಲಿ ಚಾಮರಾಜಪೇಟೆ ಅಲ್ಲ ತಡ್ರಿ, ಪೌರ ಕಾರ್ಮಿಕರು ಸಹಿತ ಇಲ್ಲಿ ಆಫೀಸ್ ಬೇರೆ ಕೆಲಸ ಮಾಡ್ತಾರೆ ಅನ್ನೋದಿದೆ. ಹೌದು ಸರ್, ನಿಮ್ಮ ಪೌರ ಕಾರ್ಮಿಕರು ನಿಮ್ಮ ಯೂಸ್ ಮಾಡ್ಕೊಳ್ಳಿ. ಬಗ್ಗೆ ನೀವು ಅರ್ಜಿ ಕೊಟ್ಟಿದ್ದೀರಾ? ಅಲ್ಲ ಮದನವ್ರೆ, ನಾ ಹೇಳೋದು ಚೂರು ಕೇಳ್ರಿ. ಇಲ್ಲಿ ಎದುರುಗಡೆ ಚಾಮರಾಜಪೇಟೆ ನಗರಸಭೆ ಎದುರುಗಡೆ ಇರೋದಲ್ಲ, ಆದ್ರೆ ಆ ಕಡೆ RP ರೋಡ್ ಇರೋದಲ್ಲ, ಇಷ್ಟ ಹತ್ರ ನನ್ನ ಹೆಸರ ಗಿಡ್ಡ ಬೆಳೆದಿದ್ದಾರೆ. ಇದು ಬರೀ ಇದೇ ಏರಿಯಾದಲ್ಲ, ಇವರು ವಿಜಯನಗರನೂ ಇದೆ, ಎಲ್ಲ ಏರಿಯಾದಲ್ಲೂ ಇದೆ. ಹಣೆ ಬರ ಹಂಗಲ್ರಿ, ನೀವು ಆತರ ಉದಾಸೀನದಲ್ಲಿ ಮಾತಾಡ್ಬೇಡ್ರಿ. ಈಗ ನನ್ ಜೊತೆ ಬರ್ತೀರಾ ನೀವು? ನಾ ತೋರಿಸ್ತೀನಿ, ಬರೀ ಇಲ್ಲ ಬರ್ರಿ, ನಾವೇ ಕರ್ಕೊಂಡು ಹೋಗ್ತೀವಿ. ಬೇಕಾದ್ರೆ ಏನ್ರಿ ವಿಜಯನಗರ ಕರ್ಕೊಂಡು ಹೋಗೋಣ ಇವರಿಗೆ? ನಾವೇ ತೋರಿಸ್ತೀವಿ. ಎಲ್ಲ ಇಡೀ ಟೌನ್ ಅಲ್ಲಿ ಎಲ್ಲ ಭಾಗದಲ್ಲಿ ತೋರಿಸ್ತೀವಿ. ಎಲ್ಲ ವ್ಯವಸ್ಥೆ ಆಗಿದೆ. ಇಲ್ಲ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ. ಬೆಳಿಗ್ಗೆ ಈ ವಿಜಯನಗರ ಬೆಳಿಗ್ಗೆಯಿಂದ ಇಡೀ ಟೌನ್ ಅಲ್ಲಿ ಇದೆ. ಇಡೀ ಟೌನ್ ಅಲ್ಲಿ ನಿಮ್ಮ ಆಯುಕ್ತರು ಮತ್ತೆ ನಗರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲರೂ ಇದಕ್ಕೂ ಹೊಣೆಗಾರರು. ಒಂದ್ ಸರಿಯಾದ ಸಿಸ್ಟಮ್ ಮಾಡ್ಬೇಕು. ಇಲ್ಲ ನೀವು ಸಲಹೆ ಕೊಡ್ಬೇಕು, ಇಲ್ಲ ಅವ್ರಾರು ಕೊಟ್ಕೊಂಡು ಒಟ್ಟು ಇಡೀ ಟೌನ್ ಅಲ್ಲಿ ಸರಿಯಾಗಿ ಮಾಡ್ಬೇಕು. ಏನೇನು ಇಲ್ಲ ಸರ್, ಅವ್ಯವಸ್ಥೆ ಹೇಳಕ್ಕೆ ಹೇಸಿಗೆ ಆಗಲ್ಲ. ನಮಗೂ ವಹಿಸ್ಕೊಡಿ, ನಾವು ಸರಿ ಮಾಡ್ಕೊಡ್ತೀವಿ. ಒಂದು 4 ದಿವಸದಲ್ಲಿ ಕೊಡಿ, 4 ನಾವೇ ಸರಿ ಮಾಡ್ಕೊಡ್ತೀವಿ. 3 ದಿನದಿಂದ ಜಾತ್ರೆ ಆದಲ್ಲಿಂದ ಅದು ಬರ್ತಾ ಇಲ್ಲ ಸರಿಯಾಗಿ. ನಮಗೂ ವಹಿಸ್ಕೊಡಿ ಆ ಗಾಡಿನ. ಆ ಏರಿಯಾದವರಿಗೆ ಕೊಡಕ್ ಮಾಡಿ ಸರ್. ಆ ಪಾರ್ಕ್ ಎಲ್ಲ ನಿರ್ವಹಣೆ ಲೋಕಲ್ ಅವ್ರು ಮಾಡ್ತಾರೆ. ನಾಗರಿಕ ವೇದಿಕೆ ಹೋರಾಟಕ್ಕೆ, ನಾಗರಿಕ ವೇದಿಕೆ ಹೋರಾಟಕ್ಕೆ. ಬೇರೆ ವಾರ್ಡಿಂದ ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ಆ ಕಡೆ ನಾವು ಟರ್ನ್ ಮಾಡ್ತಾ ಇದೀವಿ. ಅಲ್ಲ ಯಾವ್ಯಾವ ಡೇಟ್ ಕೊಟ್ಟಿದ್ದೀರಿ? ಯಾವ ಡೇಟ್ ಕೊಟ್ಟಿದ್ದೀರಿ? ಈಗ ಅಡ್ಜಸ್ಟ್ ಮಾಡಿದ್ರೆ ಅಂತ ನೀವು ಹೇಳಿದ್ರಲ್ಲ, ಯಾವ ಡೇಟ್ ಕೊಟ್ಟಿದ್ದೀರಿ? ಹೇಳ್ರಿ ನೋಡೋಣ.
10 ದಿವಸ ಆಯ್ತು 10 ಗಾಡಿ ದಿವಸ ಬರ್ತೆ. ಒಂದು ವಾರಕ್ಕೆ 10 ದಿವಸ ಆಯ್ತು, ಯಾವ ಡೇಟಿಗೆ ಕೊಟ್ಟಿರಿ ಹೇಳಿ? ಅಲ್ಲ 10 ದಿವಸಕ್ಕೊಂದ್ಸರಿ ಬರ್ಲಿಲ್ಲ ಕಸ ಗಾಡಿ ಬಂದ್ರೆ ನಾವ್ ಯಾಕೆ ಬರ್ತೀವಿ ದಿನಕ್ಕೆ ಬಿಟ್ಬೇಡ ಇದು ನಿಮ್ಮ ಅಸಮರ್ಥತೆ ಅಂತ ತೋರಿಸುತ್ತೆ ಇದು. ನೀವು ಡೇಟ್ ಹೇಳ್ರಿ, 10 ದಿವಸ ಆಯ್ತು, ಯಾವ ಡೇಟ್ ಹೇಳ್ರಿ? ಅದು ಮಾಡಿ ಸಾಕು ನಮಗೆ 2 ದಿವಸಕ್ಕೊಂದ್ಸರಿ ಬರ್ಲಿ ಸರ್ ಕಸ ಯಾವ ವಾರ್ಡಿಗೆ ಹೋಗ್ತಾ ಇದ್ದಾಳೆ ಗೊತ್ತಿಲ್ಲ, ಎಲ್ಲ ಈಗ ಕುತ್ಕೊಂಡಿರುತ್ತಲ್ಲ ಗಾಡಿ ಅಷ್ಟು ರಿಪೇರಿ ಲೆಕ್ಕದಲ್ಲಿ ದುಡ್ಡು ತಿನ್ನದ ಸರ್ ದುಡ್ಡು ತಿನ್ನೋ ಮಾತಾ ಈಗ ನಮ್ಗೆ ಅದೇ ಅರ್ಥ ಆಗುತ್ತೆ. ಈಗ ನಮ್ಗೆ ಅದೇ ಅರ್ಥ ಆಗುತ್ತೆ. 4 ತಿಂಗಳಿಂದ ಗಾಡಿ ರಿಪೇರಿ. ಸರ್ ಒಂದ್ ನಿಮಿಷ, ನಿಮಗೆ ಗಾಡಿದು ವಾರ್ಡಲ್ಲಿ ಕಸ ದಿನ ಹೋಗ್ಬೇಕು, ಅದನ್ನ ಮಾತ್ರ 2 ದಿವಸಕ್ಕೊಂದ್ಸರಿ ನೀವ್ ಹೇಳ್ತೀರಾ? ಅಲ್ಲ, ಹಿಂದೆ ನೀವ್ ಹೇಳ್ಬೇಕು. ನಮಗೆ ಮಾತಾಡ್ಬಿಡ್ಬೇಕು. ನಾವು ಮಾತಾಡೋ ತನಕ ನೀವು ಮಾತಾಡೋದಲ್ಲ, ನಾವು ಮಾತಾಡೋದು ಏನಂತ ನಿಮಗೆ ಅರ್ಥ ಆಗತ್ತೆ. ನಮ್ ಸಮಸ್ಯೆ ನೀವು ಕೇಳ್ಬೇಕಲ್ಲ ಮೊದ್ಲು. ನಿಮ್ಮ ಸಮಸ್ಯೆ ನಾವು ಕೇಳಿದಾಗ ನಮ್ಮ ಸಮಸ್ಯೆ ನೀವು ಕೇಳ್ಬೇಕು. ನಾವು ಒಂದೆರಡು ಮಾತಾಡಿದಾಗ ನೀವು ಮಾತಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಾಗಲ್ಲ. ನೋಡಿ ಸರ್, ನಿಮಗೆ ವಾರ್ಡ್ ಪ್ರತಿದಿನ ಗಾಡಿ ಕಳಿಸ್ಬೇಕು, ಸ್ವಚ್ಛತೆ ಆಗ್ಬೇಕು, ಅದ್ರ ಬಗ್ಗೆ ಮಾತಾಡ್ಬಿಡಿ. ದುಡ್ಡು ತಿಂತಾರೆ, ಅದು ತಿಂತಾರೆ ಅಂತ ಅನವಶ್ಯಕವಾಗಿ ಮಾತಾಡ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಅಲ್ಲಿ ಜಾಗ ಉರಿ ಬೀಳುತ್ತಾ? ಅಲ್ಲಿ ಜಾಗ ಇದೆ, ನಿಮಗೇನು ಕೆಲಸ ಆಗ್ಬೇಕು. ನೀವು ಮಾಡಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇಲ್ಲ, ಅದಕ್ಕೆ ಹೇಳ್ಬೇಕಾಗುತ್ತೆ ನಾವು. ದುಡ್ಡು ತಿಂತಾರೆ ಅಂತ ಯಾಕೆ ಮಾಡಲ್ಲ? ನಾವು ಸೇರ್ತಾನೆ ಇಲ್ಲ. ದುಡ್ಡಿನ ವೆಚ್ಚ ಗಾಡಿ ತಗೊಂಡು ಇಮಿಡಿಯೇಟ್ ಆಫೀಸ್ ಶನಿವಾರ ಹೋಗಿದ್ಯಲ್ಲ, ಕೇಳಿಲ್ಲ, ಅಲ್ಲಿ ಸ್ಥಳೀಯರಿಂದ ಹೇಳಿಸ್ಬೇಕು, ಇಲ್ಲಿ ನಾ ಗಾಡಿ ತಗೊಂಡ್ ಬಾಯಿ. ಶನಿವಾರ ಹೋಗಿದ್ದಿ ತಾನೆ, ಅಲ್ಲಿ ಸ್ಥಳೀಯರಿಂದ ನಿಮ್ಗೆ ಯಾರು ಆದಷ್ಟು ತಗೋಬಾ, ಇದೆ ಬಸ್ ಇದು ತಗೋಬಾ. ಶನಿವಾರ ನೀನು ಹಾಕಿರೋದು ನಿನ್ನ ಹತ್ರ ಫೋಟೋ ಇದೆ ಗೊತ್ತಾ, ಆ ಫೋಟೋ ಸಮೇತ ಅಲ್ಲಿ ತಗೋಬಾ. ಇಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಇರ್ಬೇಕು, 5 ನಿಮಿಷಕ್ಕೆ ಇಲ್ಲಿ ಇರ್ಬೇಕು ಬಾಯ್.